ಕೂಡ ಅನುದಾನ ಕರಾವಳಿಯನ್ನ ಸಂಪೂರ್ಣವಾಗಿ ನಿರ್ಲಕ್ಷ್ಯ ಮಾಡಿದ್ದಾರೆ. ಅಲ್ಲ ಹೇಳಿರ್ಬೋದು, ಆದ್ರೆ ನಾನು ನಿಮ್ಗೆ ಒಂದು ಗಮನ ಬರ್ತದೆ. ಈಗ ಅನುದಾನಕ್ಕೆ ಕೆಲಸ ಮಾಡ್ಲಿಕ್ಕೆ ನಮ್ಮ ಭಾರತ ದೇಶದ ಇವತ್ತು ಬಜೆಟ್ ಎಷ್ಟು? ನಮ್ಮ ಭಾರತ ದೇಶದ ಬಜೆಟ್ 48 ಲಕ್ಷ ಕೋಟಿ ಇವತ್ತು ಬಜೆಟ್. 48 ಲಕ್ಷ ಕೋಟಿ ನಮ್ಮ ಭಾರತ ದೇಶದ ಬಜೆಟ್ ಇದೆ, ಭಾರತ ದೇಶ. ಅದೇ ನಾವು ಕರ್ನಾಟಕ ರಾಜ್ಯದ ನೋಡಿದ್ರೆ ನಮ್ಮದು 3 ಲಕ್ಷ ಕೋಟಿ. ನಮ್ಮ ಕರ್ನಾಟಕ ರಾಜ್ಯ 3,50,000 ಕೋಟಿ ತನಕ ನಮ್ಮ ಕರ್ನಾಟಕ ರಾಜ್ಯದ ಬಜೆಟ್. ಈ 3,50,000 ಕೋಟಿಯಲ್ಲಿ ಇವರಿಗೆ ಒಂದು 2,000 ಕೋಟಿ ತರುವಷ್ಟು ಇವರಿಗೆ ಕೆಪಾಸಿಟಿ ಇಲ್ವಾ? ನಾನು ಒಂದು ಹೇಳುದು, ಆಯ್ತು ಇವರನ್ನು ನಾವು ಕೊಡ್ಲಿಲ್ಲ. ಸೆಂಟ್ರಲ್ ಗವರ್ಮೆಂಟ್ ಇಂದ ಬಜೆಟ್ ಎಲ್ಲಿ ಹೋಗಿದೆ? ಈಗ ಸೆಂಟ್ರಲ್ ಗವರ್ಮೆಂಟ್ ಇಂದ ಕೂಡ ಬಜೆಟ್ ಬರಲೇಬೇಕಲ್ಲ. ಈಗ ಖಾಲಿ ರೋಡ್ ಮಾತ್ರ ಡೆವಲಪ್ಮೆಂಟ್ ಮಾಡೋದು ಸೆಂಟ್ರಲ್ ಗವರ್ಮೆಂಟ್ ಇದರಿಂದ. ಸೆಂಟ್ರಲ್ ಗವರ್ಮೆಂಟ್ಗೆ ಇವರು ಹೋಗಿ ಮಾತಾಡ್ಬೋದು, ಮೋದಿ ಇವರ ಹತ್ರ ಹೋಗಿ ಮಾತಾಡ್ಬೋದು. ಇವರಿಗೆ ಹೆದರಿಕೆ ಆದ್ರೆ ನಮ್ಮನ್ನು ಕರ್ಕೊಂಡು ಹೋಗಿ, ನಾವು ಬರ್ತೇವೆ ಇವ್ರ ಜೊತೆ, ನಾವು ಪ್ರಸ್ತಾವನೆ ಮಾಡ್ತೇವೆ. ಯಾಕೆ ಮಾಡೋದಿಲ್ಲ? ಫೈನಲಿ ವಿ ಆರ್ ಆಲ್ ವರ್ಕಿಂಗ್ ಫಾರ್ ಪಬ್ಲಿಕ್ ಡೆವಲಪ್ಮೆಂಟ್. ನಾವು ಇದರ ಬಗ್ಗೆ ಸ್ವಲ್ಪ ಚರ್ಚೆ ಮಾಡುವಂತ ಅವಶ್ಯಕತೆ ಇದೆ. ನಾನು ಒಂದೇ ಈ ಪ್ರೆಸ್ ಮೀಟ್ ಅಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ, ಸಣ್ಣ ವಿಚಾರದಲ್ಲಿ, ಅನ್ನೆಸರಿ ವಿಚಾರದಲ್ಲಿ, ಸತ್ಯ ಇಲ್ಲದ ವಿಚಾರದಲ್ಲಿ ನೀವು ಪ್ರೆಸ್ ಮೀಟ್ ತಗೊಂಡ್ರೆ ನಾವಂತೂ ಸುಮ್ಮನೆ ಬಿಡುದಿಲ್ಲ. ಜೆನ್ವಿನ್ ಆಗಿ ಏನಾದರೂ ನಮ್ಮ ಸರ್ಕಾರದಿಂದ ಬಡ ಜನರಿಗೆ ಅನಾನುಕೂಲ ಆಗಿದ್ರೆ ಖಂಡಿತವಾಗಿಯೂ ನಿಮ್ಗೆ ಅಧಿಕಾರ ಇದೆ, ಜನರು ಅಧಿಕಾರ ಕೊಟ್ಟಿದ್ದಾರೆ, ನಿಮ್ಗೆ ಅದಕ್ಕೆ ಫೈಟ್ ಮಾಡುವಂತ ಒಂದು ಫೈಟ್ ಮಾಡ್ತೇವೆ. ನಾವು ಕೂಡ ನಿಮ್ಮಲ್ಲಿ ಸಪೋರ್ಟ್ ಮಾಡ್ತೇವೆ. ಒಂದು ದಿವಸದಲ್ಲಿ ಆಗ್ಬೋದು. ಈಗ ಅದರ ಬಗ್ಗೆ ನಾನು ಎಷ್ಟು ಬಿಡುಗಡೆ ಆಗಿದೆ ಅಂತ ನನಗೆ ಮಾಹಿತಿ ಇಲ್ಲ. ಈಗ ಶಾಸಕರು ಹೇಳಿದ್ರಿಂದ ನಾನು ಅದರ ಬಗ್ಗೆ ಖಂಡಿತವಾಗಿ ಮಾಹಿತಿ ತಗೊಂಡು ಹೇಳ್ತೇನೆ. ಶಾಲೆ ಅಂಗನವಾಡಿ ಹಾಗೆ ಇದೆ, ಇವತ್ತಿಗೂ ಹಾಗೆ ಇದೆ. ಡಿಸಿ ಹತ್ರ ಒಂದು ಅಲ್ಲಿಯ ಕಮಿಟಿಯವರು ಹೋಗಿ ಕೇಳಿದ್ರು, NDRF ಅಲ್ಲಿ ಫಂಡ್ ಇದೆ, ಬರ್ತದೆ ಅಂತ ಹೇಳ್ತಾ ಇದ್ದಾರೆ. ಮಕ್ಕಳಿಗೆ ಶಾಲೆಯಲ್ಲಿ ತೊಂದರೆ ಆಗ್ತಾ ಇದೆ. ಯಾರಿಗೆಲ್ಲ ಪರ್ಸನಲಿ ಆಗಿ ಮನೆಯಲ್ಲಿ ಮನೆ ಹಾಳಾಗಿದೆ, ಈಗ ಅವ್ರದ್ದು ಅಸೆಟ್ ಹಾಳಾಗಿದೆ, ಅವರಿಗೆ ಅನುದಾನದ್ದು ವ್ಯವಸ್ಥೆ ಆಗಿದೆ. ಈಗ ಸಾರ್ವಜನಿಕವಾಗಿ ಏನೆಲ್ಲ ಡ್ಯಾಮೇಜ್ ಆಗಿದೆ, ಪಬ್ಲಿಕ್ ಪ್ರಾಪರ್ಟೀಸ್ ಎಲ್ಲ ಏನೆಲ್ಲ ಡ್ಯಾಮೇಜ್ ಆಗಿದೆ, ಅದರ ಬಗ್ಗೆ ನಾವು ಖಂಡಿತವಾಗಿ ಸರ್ಕಾರದಿಂದ ನಾವು ಮಾಹಿತಿ ತಗೊಂಡು ಅದರ ಪೂರ್ಣ ಕೆಲಸ ಮಾಡುವಂತ ಮಾಡಬಹುದು. ನೋಡಿ, ನಾನು ನಿಮಗೆ ಸ್ಪಷ್ಟ ಮಾಡಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ನಾನು ಇಲ್ಲಿ ಕಾಂಗ್ರೆಸ್ ಪಕ್ಷದ ಪ್ರತಿನಿಧಿ, ವಿಧಾನಸಭಾ ಕ್ಷೇತ್ರ, ತಮ್ಮ ಎಲ್ಲರಿಗೂ ಗೊತ್ತು. ಬಟ್ ನಾನು ಶಾಸಕನಾಗಿ ಮಾಡುವ ಕೆಲಸವನ್ನ ಶಾಸಕನೇ ಮಾಡಬೇಕಾಗ್ತದೆ. ಅದು ಹೇಗೆ ಮಾಡ್ತದೆ, ಅವರ ವೈಯಕ್ತಿಕ ಚಾಲೆಂಜ್ ಮೇಲೆ ತಗೊಂಡು ಹೋಗಿ ಮಾಡಬೇಕು. ಈಗ ಇಲ್ಲಿಯ ಶಾಸಕ ಯಶಪಾಲ್ ಸುವರ್ಣರು ಸರ್ಕಾರದ ಅನುದಾನವನ್ನ ಎಷ್ಟು ಸ್ಮಾರ್ಟ್ ಆಗಿ ಯಾವ ರೀತಿಯಲ್ಲಿ ಅಪ್ರೋಚ್ ಆಗಿ ತರ್ತಾರೋ ಅದು ಅವರ ವೈಯಕ್ತಿಕ ಅಡ್ಮಿನಿಸ್ಟ್ರೇಷನ್ ಕೆಪಾಸಿಟಿಯ ಮೇಲೆ ಇದೆ. ಈಗ ನಾನು ಇಲ್ಲಿ ನಾನು ವಿರೋಧ ಪಕ್ಷದ ಗೊತ್ತಾಯ್ತಲ್ಲ, ಇಲ್ಲಿ ನಾನು ಅವರನ್ನು ಪ್ರೆಸಿಡೆಂಟ್ ಮಾಡಿ ಅವರಿಗೆ ನಾನು ಹೆಲ್ಪ್ ಮಾಡ್ಬೋದು. ನನಗೆ ವಿಧಾನಸಭೆಗೆ ಹೋಗಿ ಚರ್ಚಿಸುವಂತ ಅವಕಾಶ ನಮಗೆ ನಮ್ಮ ಉಡುಪಿ ಕ್ಷೇತ್ರದ ಜನತೆ ನನಗೆ ಕೊಡ್ಲಿಲ್ಲ. ಈಗ ಇಲ್ಲಿಯ ಎಲ್ಲ ಜಿಲ್ಲೆಗೆ, ಬೇರೆ ಜಿಲ್ಲೆಗೆ ಸಾಕಷ್ಟು ಅನುದಾನ ಹೋಗಿ ಅಲ್ಲಿ ಏನು ತೊಂದರೆ ಆಗದಂತ ಸಂದರ್ಭದಲ್ಲಿ ಉಡುಪಿಯಲ್ಲಿ ಈಗ ತೊಂದರೆ ಏನಾಗ್ತದೆ? ನಾನು ನಿಮಗೆ ಕ್ವಶನ್ ಇದು ಸೈಡಲ್ಲಿ ಗೊಬ್ಬರ ಸುರೇಶ್ ಶೆಟ್ಟರ್ ಇದ್ದಾರೆ, ಇಲ್ಲಿ ಗಂಟಿ ಹೊಳೆ ಇದ್ದಾರೆ. ಒಂದೆರಡು ವಿಷಯದ ಬಗ್ಗೆ ಅವರು ಪ್ರೆಸ್ ಮೀಟ್ ತೆಗೆದಿದ್ದಾರೆ ಬಿಟ್ಟು ಬೇರೆ ಏನಾದರೂ ವಿಷಯ ನಿಮ್ಮ ಗಮನಕ್ಕೆ ಉಂಟು? ಅವರು ಕೂಡ ನಮ್ಮ ಜಿಲ್ಲೆಯವರಲ್ಲ ನಿಮ್ಗೆ. ಆದ್ರೆ ಇಲ್ಲಿ ಉಡುಪಿಯಲ್ಲಿ ಯಾಕೆ ಅನುದಾನ ಬಂದಿಲ್ಲ ಅಂತ 5 ಜನ ಕೆಲಸ ತುಂಬಾ ಇದಾಗ್ತಾ ಇದೆ. ಹೊರ ದೇಶದಲ್ಲಿ ರಿಸೆಷನ್ ಸ್ಟಾರ್ಟ್ ಆಗುವಂತೂ ಒಂದು ಸಂದರ್ಭ ಇದೆ. ಅಮೆರಿಕಾದಲ್ಲಿ ನಮ್ಮಲ್ಲಿ ಹೆಚ್ಚಿನವರು US ಹಾಗೆ ಯುರೋಪಿಯನ್ ಕಂಟ್ರಿಯಲ್ಲಿ US ಅಲ್ಲೆಲ್ಲ ಕೆಲಸ ಮಾಡ್ತಾ ಇದ್ದಾರೆ. ಅಲ್ಲಿ ಎಲ್ಲ ರಿಸೆಷನ್ ಆಗಿ ನಮ್ಮ ಇಲ್ಲಿಯ ಮಕ್ಕಳು ಯಾರಿದ್ದಾರೆ ಅವರದ್ದು ಕೆಲಸ ಹೋಗುವಂತ ಪರಿಸ್ಥಿತಿ ನಮಗೆ ಗೊತ್ತಾಗ್ತಾ ಇದೆ. ಸೊ ಇಂಥ ಒಂದು ಒಳ್ಳೆ ರೀತಿಯಲ್ಲಿ ಯುವಜನತೆಗೆ ಪೂರಕವಾಗಿ ಕೆಲಸ ಆಗಬೇಕಾದ್ರು ಸಪೋರ್ಟ್ ಆಗೋ ರೀತಿ ಅವರು ಕೆಲಸ ಮಾಡಬೇಕು ಅನ್ನೋ ಅವಶ್ಯಕತೆ ಇದೆ. ಇದನ್ನು ಬಿಟ್ಟು ಇಲ್ಲಿ ಇದಿಲ್ಲ ಚಿಲ್ಲರ ವ್ಯಾಪಾರಕ್ಕೆ ಅವರು ಇಳಿಬಾರದು ಅಂತ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಆ ನಿಟ್ಟಿನಲ್ಲಿ ಅನುದಾನ ಈಗ ಕೊಟ್ಟು ಅನುದಾನ ನಾವು ಕೊಡ್ತೇವೆ ಅಂತ ಹೇಳಿ ಕೊಡದೆ ಕೂತ್ಕೊಂಡ್ರೆ ಅದು ನಮ್ಮ ತಪ್ಪಾಗ್ತದೆ. ಸರ್ಕಾರಕ್ಕೆ ನಾನೇ ಪರ್ಯಾಯ ಕಮಿಟಿಯಲ್ಲಿದ್ದೆ, ನನ್ನ ಜೊತೆನೇ ಸರ್ಕಾರ ಪರ್ಯಾಯ ಕಮಿಟಿಯವರು ಬಂದು ನಾವು ಸರ್ಕಾರವನ್ನ ನಾವು ಅಪ್ರೋಚ್ ಆದಾಗ ನಾವು ಅವರಿಗೆ ರಿಕ್ವೆಸ್ಟ್ ಮಾಡಿದ್ದೇವೆ ಆದರೆ ಸರ್ಕಾರ ಅನುದಾನ ಏನು ಕೊಡಲಿಲ್ಲ. ಆದರೆ ಸರ್ಕಾರ ಕನ್ನಡ ಮತ್ತು ಸಾಂಸ್ಕೃತಿಕ ಇಲಾಖೆಯಿಂದ ಸಾಕಷ್ಟು ಇಲ್ಲಿಯ ಬೆಳವಣಿಗೆಯ ಬೇಕಾದ ಒಂದು ತಂಡಗಳನ್ನು ಏನಿದೆ
ಆ ತಂಡವನ್ನ ಸರ್ಕಾರ ಡೈರೆಕ್ಟ್ ಅವರಿಗೆ ಇದು ಮಾಡಿ ಅವರಿಗೆ ವ್ಯವಸ್ಥೆಯನ್ನ ಮಾಡಿದೆ. ಅದಕ್ಕೆ ನಂತರ ಸರ್ಕಾರ ಇನ್ನೂ ಅನುದಾನ, ಯಾವ ಟೈಪ್ ಅನುದಾನ ಯಾರು ಬಯಸ್ತಾರೆ ಏನಂತ ಗೊತ್ತಿಲ್ಲ. ಇದಕ್ಕಿಂತ ಮುಂಚೆ ನೀವು ನೋಡಿದ್ರು ಕೂಡ ಸರ್ಕಾರ ಏನು ಪ್ರತ್ಯೇಕವಾಗಿ ಪರ್ಯಾಯಕ್ಕಂತ ನಾವು ಅನುದಾನ ಕೊಡಲಿಲ್ಲ. ಯಾಕಂದ್ರೆ ಇಲ್ಲಿ ಮುನ್ಸಿಪಾಲಿಟಿಯಿಂದ ಸ್ವಲ್ಪ ಸಿಟಿಯನ್ನು ಸ್ವಚ್ಛಗೊಳಿಸುವುದು, ಸ್ವಲ್ಪ ಬಸ್ ಸ್ಟ್ಯಾಂಡ್ ಅನ್ನ ಕ್ಲೀನ್ ಮಾಡಿಸುವುದು, ಅಥವಾ ವಿವಿಧ ವಿವಿಧ ಗೋಡೆಗಳಿಗೆ ಒಳ್ಳೆ ರೀತಿಯಲ್ಲಿ ಪೇಂಟ್ ಮಾಡಿ ಅಲಂಕೃತ ಮಾಡುವಂತಹ ವ್ಯವಸ್ಥೆಯನ್ನ ಹಿಂದೆ ಕೂಡ ಮಾಡಿದೆ, ಮೊನ್ನೆ ಪರ್ಯಾಯದಲ್ಲಿ ಕೂಡ ಮಾಡಿದೆ. ಇದಕ್ಕೆ ಅಡಿಷನ್ ಆಗಿ ಕನ್ನಡ ಸಂಸ್ಕೃತಿ ಇಲಾಖೆಯಿಂದ ನಾವು ಅದರ ಪರ್ಯಾಯದ ಮೆರವಣಿಗೆ ವ್ಯವಸ್ಥೆಯನ್ನು ಮಾಡಿದ್ವಿ.